ಕೊಲೆ ಮಾಡಿದಂತಹ ವ್ಯಕ್ತಿ ಯಾರು? ಬೆಂಗಳೂರಿನಲ್ಲಿ ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣವನ್ನು ಮೀರಿಸುವಂತ ಒಂದು ಮರ್ಡರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಮಾಡಿದಂತ ವ್ಯಕ್ತಿ ಯಾರು ಇದನ್ನ ಬೇಗ ಪತ್ತೆ ಹಚ್ಚಬೇಕಾಗಿದೆ. ಯಾಕಂತ ಅಂದ್ರೆ ಇವರಿಬ್ಬರು ನಡುವೆ ನಡೆದಿರುವಂತ ಗಲಾಟೆ ಮತ್ತೊಂದು ರೀತಿಯಾಗಿ ತಿರುಗಿ ಹತ್ಯೆ ಆಗಿದ್ರೆ ಪತ್ತೆ ಹಚ್ಚೋದು ಹೌದು, ಅದನ್ನೆಲ್ಲ ನಾವು ವಿಚಾರ ಮಾಡೋಣ. ಬಟ್ ಏನಾದ್ರೂ ಇರ್ತಾರಲ್ಲ ಈ ಸೀರಿಯಲ್ ಕಿಲ್ಲರ್ಸ್, ವಿಕೃತ ರೀತಿಯಾದಂಥ ಮನೋಭಾವನೆ, ಇಂಥ ಮಂದಿ ಏನಾದ್ರೂ ಬಂದು ಕೊಲೆ ಮಾಡಿಬಿಟ್ಟು ಹೋಗ್ಬಿಟ್ಯಾರ ಅಂದ್ರೆ ಅದು ಆತಂಕಕ್ಕೆ ಕಾರಣ ಆಗಿರುವಂಥ ಸಂಗತಿ ಆಗುತ್ತೆ. ಹಾಗಾಗಿ ಪತ್ತೆ ಹಚ್ಚುವಂಥ ಕಾರ್ಯ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ರೆ, ಬಹುಶಃ ಕೊಲೆ ಮಾಡಿ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನ ಏನಾದರೂ ಆತ ಹೊಂದಿದ್ದಿದ್ರೆ ಬಹುಶಃ ಪೀಸ್ ಮಾಡಿದಂಥ ಮೃತದ ಆ ದೇಹದ ಆ ಪೀಸ್ಗಳನ್ನ ಆತ ಬೇರೆ ಕಡೆಗೆ ಏನಾದ್ರು ಬಿಸಾಕೋದೋ ಮತ್ತೊಂದು ಆತ ಮಾಡಬೇಕಾಗಿತ್ತು. ಬಟ್ ಅದಿಲ್ಲಿ ಮಾಡ್ದಂಗೆ ಕಂಡು ಬರ್ತಾ ಇಲ್ಲ. ಆತ ಕಟ್ ಮಾಡಿ ಫ್ರಿಜ್ಜಲ್ಲೇ ಇಟ್ಟೋಗ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಏನಾಗಿದೆ ಆ ನಂತರದಲ್ಲಿ ಅನ್ನುವಂಥದ್ದು ಬಹಳ ಗೊಂದಲ ಉಂಟು. ಯಾಕಂದ್ರೆ ಫ್ರಿಜ್ಜಲ್ಲೇ ಇದೆ ಅಂದ್ರೆ ಗೊತ್ತಾಗುತ್ತೆ ಮುಂದೆಲ್ಲ ಒಂದ್ ದಿವಸ ನಾನು ಅದು ತಗ್ಲಾಕೊಳ್ತೀನಿ ಅಂತೇಳಿ. ಬಟ್ ಆದ್ರೂ ಆತ ಹೀಗೆ ಕೊಲೆ ಮಾಡಿ ಬಾಗ್ಲಾಕೊಂಡು ಹೋಗ್ಬಿಟ್ಟಿದ್ದಾನೆ ಅಂದ್ರೆ ಏನ್ ಕತೆ? ಆಮೇಲೆ ಲೆಕ್ಕ ಹಾಕಿ ಆ ಮೃತದೇಹದಿಂದ ಹುಳುಗಳು ಹೊರಗೆ ಬರ್ತಾ ಇದ್ವಂತೆ. ನೀವು ವಿಚಾರ ಅಂತಂದ್ರೆ ಫ್ರಿಜ್ನಲ್ಲಿ ಏನಾದರೂ ಒಂದು ವಸ್ತು ಇಟ್ಟರೆ, ಅದು ಮಾಂಸನೋ ತರಕಾರಿನೋ ಏನೋ ಇಟ್ಟರೆ ಅದು ಇಡೋದೇ ಹಾಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ಫ್ರಿಜ್ನಲ್ಲಿ ಇಟ್ಟರೆ ಅಷ್ಟು ಸುಲಭವಾಗಿ ಹುಳುಗಳಾಗಲ್ಲ. ಫ್ರಿಜ್ನಲ್ಲಿಟ್ಟರೂ ಹುಳುಗಳಾಗಿದೆ ಅಂತ ಅಂದ್ರೆ ಇದು ಯಾವ ಮಟ್ಟಿಗಿನ ಕತೆ ಇದು? ಕಳೆದ 2 ದಿನಗಳಿಂದ ಮನೆಯಿಂದ ವಾಸನೆ ಬರ್ತಾ ಇತ್ತು. ಇವತ್ತು ಅಕ್ಕಪಕ್ಕದವರು ಸಂಬಂಧಿಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುವತಿಯ ತಾಯಿ ಹಾಗೆ ಅಕ್ಕ ಮನೆ ಬಳಿ ಬಂದಿದ್ದಾರೆ. ಆ ನಂತರದಲ್ಲಿ ಗೊತ್ತಾಗಿದೆ ಮನೆ ಬೀಗ ಒಡೆದು ಒಳ ಹೋದಂತ ಸಂದರ್ಭದಲ್ಲಿ ಆಗಿರುವಂತದ್ದು ಅನಾಹುತ ಗೊತ್ತಾಗಿದೆ. ಬೀಗ ತೆಗೆದಾಗ ಶವದಿಂದ ಹುಳುಗಳು ಹೊರಗಡೆ ಬರ್ತಾ ಇದ್ವು. ನಾನು ಮೊದಲೇ ಹೇಳ್ದಂಗೆ ಫ್ರಿಜ್ ನಲ್ಲಿ ದೇಹ ಅಂದ್ರೆ ಏನೇ ಒಂದು ವಸ್ತುವನ್ನಿಟ್ರು ಅದು ಫ್ರೀಸ್ ಆಗುವಂತ ಕಾರಣಕ್ಕಾಗಿ ಅದು ಸುಲಭವಾಗಿ ಈ ಹುಳುಗಳು ಮತ್ತೊಂದು ಹೇಳಲ್ಲ. ಬಟ್ ಇಲ್ಲಿ ಆ ಫ್ರಿಜ್ ನಲ್ಲಿ ಇಟ್ಟಿರುವಂತ ದೇಹದಿಂದನೇ ಹುಳುಗಳು ಹೊರ ಬರ್ತಾ ಇದ್ವು ಅಂತ ಅಂದ್ರೆ ಲೆಕ್ಕ ಹಾಕಿ ಅದು ಯಾವ ಮಟ್ಟಿಗೆ ಕೊಳತಂತ ಸನ್ನಿವೇಶಕ್ಕೆ ಹೋಗಿತ್ತು ಅಂತೇಳಿ. ಯುವತಿಯ ತಾಯಿ ಹಾಗೆ ಅಕ್ಕ ಮನೆ ಒಳಗೆ ಹೋಗಿದ್ದಾರೆ. ಈ ಟೈಮ್ನಲ್ಲಿ ವಿಚಾರ ಎಲ್ಲ ಬೆಳಕಿಗೆ ಬಂದಿದೆ. ಹಿರಿಯ ಅಧಿಕಾರಿಗಳು ಕೂಡ ಇದೀಗ ಸ್ಪಾಟ್ಗೆ ಬಂದಿದ್ದಾರೆ. ಪರಿಶೀಲಿಸುವಂತ ಪ್ರಕ್ರಿಯೆಯಲ್ಲಿ ಸದ್ಯ ಅವರು ಕೂಡ ತೊಡಗಿದ್ದಾರೆ. ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಹಜವಾಗಿ ಎಲ್ಲರೂ ಕೂಡ ಒಂದು ರೀತಿ ಅಕ್ಕಪಕ್ಕದವರು ಬಹಳ ಆತಂಕಕ್ಕೆ ಒಳಗಾಗಿರುವಂತ ಸಂದರ್ಭ ಇದು. ಆಮೇಲೆ ಅಲ್ಲಿರುವಂತಹ ಸಿಬ್ಬಂದಿ ಅಧಿಕಾರಿಗಳು ಯಾರು ಒಂದ್ ರೀತಿ ಹೆಂಗಾಗಿದ್ರೆ ಮಾಸ್ಕ್ ಇಲ್ಲದೆ ಹೋಗಂಗೆ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಯಾಕಂದ್ರೆ 30ಕ್ಕೂ ಹೆಚ್ಚು ಪೀಸ್ ಮಾಡಿದಾನೆ ಹಂತಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಯುವತಿಯ ಭಯಾನಕ ಕೊಲೆಯಾಗಿದ್ದು 30ಕ್ಕೂ ಅಧಿಕ ಪೀಸ್ಗಳನ್ನ ಮಾಡಲಾಗಿದೆ. ಕೇವಲ ಇದೊಂದು ಕೊಲೆ ಅಲ್ಲ, ಇದೊಂದು ಕ್ರೌರ್ಯ. ಇದೊಂದು ಕ್ರೌರ್ಯ ಆಗಿದೆ ಬೆಂಗಳೂರಿನಲ್ಲಿ. ಪ್ರಜ್ವಲ್ ನಮ್ ಜೊತೆಗೆ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಿದೆ? ಬಹುಶಃ ಕೊಲೆ ಮಾಡಿರುವಂತಹ ಹಂತಕ ಕೊಂದು ಆ ಪೀಸ್ ಮಾಡಿ ಫ್ರಿಜ್ ನಲ್ಲಿ ಇಟ್ಟು ಬಹುಶಃ ಬಾಕ್ಲಕೊಂಡು ಬಹಳ ಹಿಂದೇನೆ ಆತ ಎಸ್ಕೇಪ್ ಆಗ್ಬಿಟ್ಟಿದಾನ ಅಂತ ಮೇಲ್ನೋಟಕ್ಕೆ ನೋಡಿದೆ. ಪ್ರಜ್ವಲ್, ಮಲ್ತೇಶ್, ಈಗ ಇರುವಂತ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅಂದ್ರೆ 1ನೇ ತಾರೀಕು 2ನೇ ತಾರೀಕು ಅಥವಾ 5ನೇ ತಾರೀಕು ಒಳಗೆ ಆ ಒಂದು ಸಮಯದಲ್ಲಿ ಈ ಒಂದು ಮರ್ಡರ್ ಆಗಿರ್ಬೋದು ಅನ್ನೋದನ್ನ ಅಧಿಕಾರಿಗಳು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಸುಮಾರು 30 ಪೀಸ್ಗಳನ್ನ ಮಾಡಿದಾನೆ. ಹೇಳಕ್ಕಾಗಲ್ಲ, ಒಂದು ರೀತಿಯಲ್ಲಿ ವಿಕೃತ ಅಂತ ಅಂದ್ರೆ ಇದೇ ಇರ್ಬೋದು. ಇದಕ್ಕಿಂತ ಆಚೆಗಿನ ವಿಕೃತತೆ ಪ್ರಪಂಚದಲ್ಲಿ ಎಕ್ಸಿಸ್ಟೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳನ್ನ ಮಾಡಿ ಒಂದು ಸಿಂಗಲ್ ಡೋರಿನ ರೆಫ್ರಿಜರೇಟರ್, ಅದು ಒಂದು ಸಿಂಗಲ್ ಡೋರ್ ರೆಫ್ರಿಜರೇಟರ್ನಲ್ಲಿ ತರಕಾರಿಯನ್ನ ಯಾವ ರೀತಿಯಾಗಿ ತಂದ್ರೆ ಮನೆಯಲ್ಲಿ ಜೋಡಿಸ್ತಾರೋ, ತಲೆ ಒಂದು ಮೇಲ್ಗಡೆಯಿಂದ ಕೆಳಗಡೆ ತನಕ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಜೋಡಿಸ್ತಾರೋ ಆ ರೀತಿಯಾಗಿ ಈತ ತಲೆ, ಕೈ ಕಾಲು ಮತ್ತೆ ದೇಹದ ಬೇರೆ ಬೇರೆ ಭಾಗಗಳನ್ನ ಪೀಸ್ ಮಾಡಿ ಸುಮಾರು 30 ಪೀಸ್ಗಳನ್ನ ಮಾಡಿ ಈ ಒಂದು ರೆಫ್ರಿಜರೇಟರ್ನ ಮೇಲಿಂದ ಕೆಳಗಡೆ ತನಕ ಪೂರ್ತಿಯಾಗಿ ಜೋಡಿಸಿಟ್ಟಿದ್ದಾನೆ. ಸದ್ಯಕ್ಕೆ ಈಗ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಪಶ್ಚಿಮ ವಿಭಾಗ ಸತೀಶ್ ಅವರು ಸ್ಥಳಕ್ಕೆ ಒಂದು ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ನಮ್ಮ ವಿಜುವಲ್ ಅಲ್ಲಿ ಕಾಣಿಸುತ್ತೆ, ಅವರು ಸತೀಶ್ ಅವರು ಭೇಟಿಯನ್ನ ಕೊಟ್ಟು ಮತ್ತೆ ಡಿಸಿಪಿ ಸೆಂಟ್ರಲ್ ವಿಭಾಗದ ಶೇಖರ್ ಅವರು ಸಹಿತ ಇದ್ದಾರೆ. ಎಲ್ಲ ಹಿರಿಯ
ಅಧಿಕಾರಿಗಳನ್ನ ಸೇರ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸ ಆಗ್ತದೆ. ಸುಮಾರು ಒಂದು 7 ತಿಂಗಳಿಂದ ಈ ಒಂದು ಯುವತಿ ಇಲ್ಲಿ ವಾಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮೂಲತಃ ಇವರು ಛತ್ತೀಸ್ಗಢ ಅಥವಾ ಪಶ್ಚಿಮ ಬಂಗಾಳ ಮೂಲದವರು ಇರಬಹುದು ಅನ್ನೋದು ಪೊಲೀಸರ ಸಸ್ಪೆಕ್ಟ್. ಇದುವರೆಗೆ 100% ಆ ಯುವತಿಯ ಐಡೆಂಟಿಟಿಯನ್ನ ಪೊಲೀಸರು ಹೊರತೆಗೆಯುವಲ್ಲಿ ಇನ್ನು ಪ್ರಯತ್ನವನ್ನ ಪಡ್ತಿದ್ದಾರೆ. ಯಾಕಂತಂದ್ರೆ ಮನೆ ಓನರ್ಗೆ ID ಕಾರ್ಡ್ ಕೊಟ್ಟಿದ್ದಾರೋ ಇಲ್ವೋ ಅದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮತ್ತೆ ಅವರ ಕುಟುಂಬದವರನ್ನ ಕರೆಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಆತ ಯಾರು, ಈಗ ಈ ಕೊಲೆ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಐಡೆಂಟಿಫಿಕೇಶನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಮೃತದೇಹವನ್ನ ಈಗ ಹೊರಗೆ ತೆಗೆಯೋದು ಹೇಗೆ, ಇದನ್ನ ಸೈಂಟಿಫಿಕ್ ಆಗಿ ಯಾವ ರೀತಿಯಾಗಿ ಪ್ಯಾಕ್ ಮಾಡಬೇಕು. ವಿಚಿತ್ರ ಅಂತ ಅಂದ್ರೆ ಪೊಲೀಸರಿಗೆ ಮತ್ತೆ ಸೋಕೋ ಅಧಿಕಾರಿಗಳನ್ನ ಒಳಗೊಂಡಂತ ತಂಡ ಏನಿದೆ, ಈಗ ಬಾಡಿಯನ್ನ ಬಾಕ್ಸ್ಗಳಲ್ಲಿ ಪೀಸ್ ಏನ್ ಆತ ಏನ್ ಪೀಸ್ ಅನ್ನ ಮಾಡಿದ್ದಾನೆ 30ಕ್ಕೂ ಹೆಚ್ಚು, ಅದನ್ನ ಬಾಕ್ಸ್ಗಳಿಗೆ ಹಾಕಿ ಹೊರಗೆ ತೆಗೆಯುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಬೆಂಗಳೂರಿನ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲೇ ನೋಡ್ಕೊಂಡು ಹೋದ್ರೆ ಇದು ಒಂದು ಬ್ರೂಟಲ್ ಮತ್ತೆ ಅತ್ಯಂತ ವಿಕೃತ, ಅತ್ಯಂತ ಕ್ರೂರವಾದಂತ ಕೊಲೆ. ಯಾಕಂತಂದ್ರೆ ಅಧಿಕಾರಿಗಳು ಯಾರು ಸಹಿತ ವಿತೌಟ್ ಮಾಸ್ಕ್ ಆ ಒಂದು ಮನೆ ಹತ್ರ ಹೋಗ್ಲಿಕ್ಕೆ ಆಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇನ್ಫೆಕ್ಷನ್ಸ್ ಆಗಿದೆ. ಮತ್ತೆ ಅಷ್ಟರ ಮಟ್ಟಿಗೆ ಬಾಡಿಯಲ್ಲಿ ಇದ್ದಂತ ಹುಳಗಳು ಇಡೀ ಹೊರಗಡೆ ಓಡಾಡ್ತಿದ್ದಾವೆ. ಯಾಕೆ ಇಷ್ಟು ದಿನಗಳ ತನಕ ಹೊರ ಜಗತ್ತಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಬಹುಪಾಲು ಫ್ರಿಡ್ಜ್ ನಲ್ಲಿ ಇಟ್ಟಿರೋ ಕಾರಣವಾಗಿ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗಿ ಇರೋದ್ರಿಂದ ಈ ಡಿಕಂಪೋಸಿಷನ್ ಆಗುವಂತದ್ದು ತಡವಾಗಿರ್ಬೋದು. ಲೇಟ್ರಾನ್ ಪವರ್ ಕಟ್ ಆದಂಗೆ ಆ ಒಂದು ಮಾಂಸದ ದೇಹದ ಸಂಪೂರ್ಣವಾದಂತ ಮಾಂಸ ಏನಿದೆ, ಆ ಮಾಂಸ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಅದಕ್ಕೆ ಸಾಕಾಗಿರಲ್ಲ. ಹೀಗಾಗಿ ಈ ಒಂದು ಮೃತದೇಹ ಇದಾಗಿರೋದು. ಮತ್ತೆ ಈಗ ಪರಿಶೀಲನೆ ಮಾಡ್ಕೊಂಡು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಅವರು ಬರ್ತಿದ್ದಾರೆ. ಅವ್ರ ಹತ್ರನೇ ಕೇಳೋಣ. ಏನಾಯ್ತು ಕಂಡೀಷನ್ ಏನಿದೆ ಸರ್, ಹೇಳಿ ಸರ್. ಸರ್, ಒಳಗಡೆ ಕಂಡೀಷನ್ ಏನಿದೆ? ಸರ್, ಹೇಳಿ ಸರ್. ಮಾತಾಡ್ಬೇಡಿ ಸರ್, ಹೇಳಿ ಸರ್. ಮಾತಾಡ್ಬೇಡಿ. ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಡ್ಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು. ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ. ಆಮೇಲೆ ಡಾಗ್ ಸ್ಕ್ವಾಡು, ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ. FSL ಟೀಮ್ ಬರ್ತಾ ಇದ್ದಾರೆ. ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದ್ರೆ ಐಡೆಂಟಿಫಿಕೇಶನ್ ಆಯ್ತಾ? ಮೃತ ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಈಗ ತನಿಖೆ ಆದ ಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂತ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಅಂತ? ಈಗ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯಿತು. ಸೊ ತನಿಖೆ ಆಗ್ತಾ ಇದೆ. ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸರ್, ಎಲ್ಲಿ ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ಪರಿಶೀಲನೆ ಮಾಡಿದಾಗ ಸ್ಪಾಟಿಗೆ ಹೋಗಿ ನೋಡಿದಾಗ ಸರ್ ಬಾಡಿ ಯಾವ ಕಂಡೀಷನ್ ಇದೆ ಸರ್? ಇಲ್ಲ, ಆಮೇಲೆ ಹೇಳ್ತೀವಿ. ಇದಿಷ್ಟು ಹೆಚ್ಚುವರಿ ಪೊಲೀಸ್ ಆಯುಕ್ತ ಸತೀಶ್ ಕುಮಾರ್ ಅವರು ಹೇಳುವಂತ ಮಾತು. ಓಕೆ ಪ್ರಜ್ವಲ್, ನಂತರದ ಹಂತದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಭಾಳ ಡೀಟೇಲ್ಸ್ ಇಲ್ಲಿ ಪೊಲೀಸರು ಬಿಟ್ಕೊಡ್ತಾ ಇಲ್ಲ, ಬಟ್ ಭಾಳ ದಿವಸ ಆಗಿದೆ ಅನ್ನುವಂತ ಹೇಳ್ತಾ ಇದ್ದಾರೆ. ಆಮೇಲೆ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಂಥದ್ದನ್ನು ಕೂಡ ಅವರು ಖಚಿತವಾಗಿ ಹೇಳಿದ್ದಾರೆ. ಯಾರು ಎತ್ತ ಏನು ಅನ್ನೋದನ್ನು ಕುಟುಂಬದ ಜೊತೆ ಡಿಸ್ಕಸ್ ಮಾಡಿ ಹೇಳ್ತೀವಿ ಅನ್ನೋ ಅಂತ ಹೇಳ್ತಾ ಇದ್ದಾರೆ. ಕೊಲೆ ಮಾಡುವಂಥದ್ದೇ ಹೌದು ದೊಡ್ಡ ಕ್ರೌರ್ಯ, ಅದರಲ್ಲಿ ಕೊಂದು 30 ಪೀಸ್ ಮಾಡೋಗಿದ್ದಾನೆ ಅಂತ ಅಂದ್ರೆ ಇದು ಯಾವ ರೀತಿ ಅಂತ ಒಂದು ಬ್ರೂಟಲ್ ಮರ್ಡರ್ ಇರ್ಬೋದು ಯೋಚನೆ ಮಾಡಿ. 26 ವರ್ಷದ ಯುವತಿಯ ದೇಹವನ್ನ ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಒಳಗಿಡಲಾಗಿದೆ. ಕೆಲವು ದಿನಗಳ ಹಿಂದೆ ಕೊಲೆ ಆಗಿರುವಂತದ್ದು ಮಾಹಿತಿ ಇದೆ. ಸ್ವತಃ DCP ಹೇಳದಂತೆ ಒಂದು 5-6 ದಿನ ಆಗಿರ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಕ್ಕಪಕ್ಕದವ್ರು ಹೇಳ್ತಾ ಇರೋ ಪ್ರಕಾರವಾಗಿ ಮನೆ ಬಾಕ್ಲಕ್ಕೆ 15 ದಿನಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯುವತಿಯ ದೇಹವನ್ನ ತುಂಡು ಮಾಡಿ ಇವರು ರೆಫ್ರಿಜರೇಟರ್ ನಲ್ಲಿ ಇಟ್ಟಿದ್ರು. ಒಬ್ಬನೇ ಮರ್ಡರರ್ ಇರ್ಬೋದಾ ಅಂತ ಚಾನ್ಸಸ್ ಇದೆ. ಏನೋ ಗುಂಪು ಸೇರಿ ಕೊಂದು ಇಟ್ಟಿರ್ಬೋದಾ ಅಂತ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಏನಾದ್ರು DCP ಸತೀಶ್ ಅವರು ಮತ್ತೆ ಮನೆ ಕೇಳೋಮನೆ. ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಒಂದು 1 BHK ಮನೆ ಇದೆ. ಮನೆ ಒಳಗೆ ಸುಮಾರು 26 ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ ಇನ್ ಟು ಪೀಸಸ್ ಫ್ರಿಡ್ಜ್ ಅಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ. ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ, ಒಂದು 4-5 ದಿವಸ ಹಿಂದೆನೇ ಆಗಿರ್ಬೋದು.
ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ, ಆಮೇಲೆ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ. FSL ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಸರ್, ಅಂದ್ರೆ ಐಡೆಂಟಿಫಿಕೇಶನ್ ಆಯ್ತಾ? ಮೃತ ಯುವತಿ ಅಥವಾ ಮಹಿಳೆ ಯಾವ ಊರವರು, ಎಲ್ಲಿಯವರು? ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ. ಹೆಸರೇನು ಸರ್? ಈಗ ತನಿಖೆ ಆಗಲಿ, ತನಿಖೆ ಆದಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್. ಮಾಡಿದಂಥ ವ್ಯಕ್ತಿ ಯಾರು ಸರ್? ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ, ಏನು ಎತ್ತ ಅಂತ? ಈಗ ಪೊಲೀಸ್ನವ್ರು ಬಂದು ಒಂದು 20 ನಿಮಿಷ ಆಯಿತು. ಸೊ ತನಿಖೆ ಆಗ್ತಾ ಇದೆ, ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಶನ್ ಎಲ್ಲ. ಎಲ್ಲಿ ಅವಳು, ಏನು ಡೀಟೇಲ್ಸ್ ಕೊಡ್ತೀವಿ. ಸಿಕ್ಕಿರುವಂಥ ಡೀಟೇಲ್ಸ್ ಸರ್? ಎಲ್ಲಿ ಆಕೆ ಎಷ್ಟು ದಿನದಿಂದ? ಇಲ್ಲ, ಅವರು ಇಲ್ಲಿಯವರೇ, ಬಟ್ ಬೇರೆ ಸ್ಟೇಟ್ನವರು, ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು. ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವಿ, ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ. ನಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಹುಡುಗಿ ಇಲ್ಲಿಯವರಲ್ಲ, ಹೊರಗಡೆ ಸ್ಟೇಟ್ನವರು, ಬಟ್ ಇಲ್ಲೇ ಬಂದು ಸೆಟ್ಲ್ ಆಗಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಬಹುಶಃ ಇವತ್ತು ಮಧ್ಯಾಹ್ನ ಅವರ ಕುಟುಂಬದವರಿಗೆ ವಿಚಾರ ತಿಳಿಸ್ತಾ ಇದ್ದಂಗೆ ಅವ್ರ ಕುಟುಂಬಸ್ಥರೆಲ್ಲ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಬೇಗ ಬರೋದಕ್ಕೂ ಕೂಡ ಸಾಧ್ಯ ಆಗಿದೆ. ಬಟ್ ಇಲ್ಲಿ ವಿಷಯ ಅಂತ ಅಂದ್ರೆ, ಈ ಕುಟುಂಬದವರು ಕೂಡ ಈಗ ಯಾರೋ 1 ದಿವಸ 2 ದಿವಸ ಫೋನ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾರೆ. 15 ದಿವಸದಿಂದ ಈ ಹುಡುಗಿ, ಅಥವಾ ಒಂದು 10 ದಿವಸಕ್ಕಿಂತ ಮೇಲೆ ಆಗಿ ಹೋಗಿದೆ ಅಂತ ತಿಳ್ಕೊಳ್ಳಿ, ಸಂಪರ್ಕದಲ್ಲಿಲ್ಲ ಅಂತ ಅಂದ್ರೆ ಅದು ಹೆಂಗೆ ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂಥದ್ದು ಒಂದು ವಿಚಾರ ಸಹಜವಾಗಿ ಗುಮಾನಿ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಈಗ ಜನ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಒಂದು ಕಿರಿದಾದಂಥ ರಸ್ತೆಗಳು ಅಥವಾ ಅದು ಇಕ್ಕಟ್ಟಿನ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಜನರನ್ನು ಕಂಟ್ರೋಲ್ ಮಾಡುವಂಥದ್ದು ಕೂಡ ತಕ್ಷಣಕ್ಕೆ ಪೊಲೀಸರಿಗೆ ಇದೊಂದು ರೀತಿ ಸವಾಲಿನ ಕೆಲಸ ಆಗಿದೆ. ಆಮೇಲೆ ಫುಲ್ ಮನೆಗಳಿದಾವೆ ರಸ್ತೆ ಅಕ್ಕಪಕ್ಕ, ನೀವು ನೋಡಿದ್ರೆ ಒಂದು ಎಂಡಿಂದ ಮತ್ತೊಂದು ಎಂಡ್ ತನಕ ಸಂಪೂರ್ಣವಾಗಿ ಇಲ್ಲಿ ಕಟ್ಟಡಗಳಿದ್ದಾವೆ, ಮನೆಗಳಿದ್ದಾವೆ. 3-4 ಫ್ಲೋರ್ ಮನೆಗಳು, 1 BHK 2 BHK ಅಂತ ಹೇಳ್ಕೊಂಡು ಭಾಳಷ್ಟು ಮನೆಗಳಿದ್ದಾವೆ. ಸಾವಿರಾರು ಮಂದಿ ಅಲ್ಲಿ ವಾಸಿಸ್ತಾ ಇದ್ದಾರೆ. ಬಹುತೇಕ ಮಂದಿ ಈಗ ಆ ಕಡೆಗೆ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಆ ಮನೆ ಕಡೆಯಿಂದ ಬಹುಶಃ ಕೆಳಗಡೆ ಮನೆಯವರು ಅಂತ ಕಾಣಿಸುತ್ತೆ. ತಮ್ಮ ಸಾಮಾನು ಸರಂಜಾಮುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.